ನಮಸ್ಕಾರ, ನಾನು ನಳಿನಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ನಳಿನಿ ಕಿಚನ್. ಇವತ್ತು ನಾನು ತೋರಿಸ್ತಾ ಇರೋ ಐಟಮು ಬೀಟ್ರೋಟ್ ಮಸಾಲ. ಅದಕ್ಕೆ ಬೇಕಾಗಿರೋ ಐಟಮ್ ಸಾಮಗ್ರಿ ತೋರಿಸ್ತೀನಿ. ಇದು ಬೀಟ್ರೋಟ್ ಈ ಥರ ಪೀಸ್ ಮಾಡಿಟ್ಕೋಬೇಕು. ಈ ಥರ ಪೀಸ್ ಮಾಡಿಟ್ಕೋಬೇಕು ಬೀಟ್ರೋಟ್ನ. ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಆನಿಯನ್, ಟರ್ಮರಿಕ್ ಅರಿಶಿಣದ ಪುಡಿ, ಸಾಲ್ಟು. ಆಮೇಲೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಇದರಲ್ಲಿ ಇಟ್ಟಿದ್ದೀನಿ ನೋಡಿ. ಧನಿಯಾ ಪುಡಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಕಾಳು, ಹಸಿಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ. ಇದಿಷ್ಟು ಇದಕ್ಕೆ ರುಬ್ಬೋಕ್ಕೆ ಐಟಮು. ಇದೆಲ್ಲ ಏನು ಮಾಡಬೇಕು, ಇದೆಲ್ಲ ನೈಸಾಗಿ ರುಬ್ಕೊಂಡ್ಬಿಡ್ಬೇಕು. ನೋಡಿ, ಮಸಾಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರಲ್ಲಿ ಆಯಿಲ್ ಹಾಕ್ಬಿಟ್ಟು, ಸ್ವಲ್ಪ ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕಿ. ಆಯಿಲ್ ಕಾಯ್ದ್ಮೇಲೆ ಈರುಳ್ಳಿ, ಕಟ್ ಮಾಡಿರೋ ಬೀಟ್ರೋಟ್, ಈರುಳ್ಳಿ ಒಂದು ಸ್ವಲ್ಪ ಕಾಯಿಸ್ಬೇಕು. ಕಟ್ ಮಾಡಿಟ್ಟಿರುವಂಥ ಬೀಟ್ರೋಟು, ಸ್ವಲ್ಪ ಎಣ್ಣೆಲಿ ಹುರ್ಕೊಂಡಿದ್ದು ಬೀಟ್ರೋಟ್ ಬಂದುಬಿಟ್ಟು ತುಂಬ ಒಳ್ಳೆಯದು. ಎಲ್ಲರಿಗೂ ಗೊತ್ತು, ಅನಿಮಿಕ್ ಇರೋರು ಬೀಟ್ರೋಟ್, ಕ್ಯಾರೆಟು ಇದೆಲ್ಲ ತಿನ್ನೋದು ತುಂಬ ಒಳ್ಳೆಯದು. ಆಮೇಲೆ ಟೊಮೆಟೊ ಒಂದು ಒಂದು ಟೊಮೆಟೊ ಹಾಕ್ಕೊಳ್ಳಿ. ಅರಿಶಿಣದ ಪುಡಿ ಸ್ವಲ್ಪ, ಟರ್ಮರಿಕ್ ಪುಡಿ, ಆಮೇಲೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್. ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಲಿ. ಒಂದು ಸ್ವಲ್ಪ ಆಯಿಲಲ್ಲೇ ಫ್ರೈ ಆದಮೇಲೆ ಆಮೇಲೆ ರುಬ್ಬಿರೋ ಮಸಾಲ ಹಾಕಿ. ರುಬ್ಬಿರೋ ಮಸಾಲ ಹಾಕಿ ಈ ರುಬ್ಬಿರೋ ಐಟಮ್ನ ಇದಕ್ಕೆ ಹಾಕಬೇಕು. ಏನೇನು ಹಾಕಿದ್ದೀವಿ ರುಬ್ಬಕ್ಕಿದು: ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಕಾಳು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಧನಿಯಾ ಪುಡಿ, ಇದಿಷ್ಟು ಹಾಕಿ ರುಬ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ನೋಡಿ ಈ ಥರ ಇಷ್ಟೇ. ಆ ನೀರು ಅಥವಾ ಮಿಕ್ಸಿ ತೊಳೆದು ನೀರು ಹಾಕಿದ್ರೆ ಸಾಕು. ತುಂಬ ನೀರು ಹಾಕಿದ್ರು ಅದು ತುಂಬ ಆಮೇಲೆ ಸುಣ್ಣಕ್ಕೆಲ್ಲ ಕಷ್ಟ ಆಗುತ್ತೆ. ಇದಿಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ವಿಸಿಲ್ ಬರೋಕ್ಕೆ ಬಿಟ್ಬಿಟ್ಟು, ಒಂದು 2 ನಿಮಿಷ ಮಸಾಲೆ ಸ್ಮೆಲ್ ಹೋಗಲಿ. ಮಸಾಲೆ ಸ್ಮೆಲ್ ಹೋದ್ಮೇಲೆ ಮಿಕ್ಸಿನ ಕುಕ್ಕರ್ನ ಮುಚ್ಚಿಬಿಡು. ಕುಕ್ಕರ್ ಮುಚ್ಚಿ ಒಂದು 2 ನಿಮಿಷ ಆದಮೇಲೆ ಗ್ರೇವಿ ರೆಡಿ ಆಗುತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಇದು ಬಾಣಂತಿಯರಿಗೆ ಇವಾಗ ಎಷ್ಟೊಂದು ಬ್ಲಡ್ ಎಲ್ಲ ಅವ್ರಿಗೆ ಪಾಸ್ ಆಗಿರುತ್ತಲ್ವ, ತುಂಬ ಒಳ್ಳೆಯದು. ಕ್ಯಾರೆಟು ಬೀಟ್ರೋಟ್ ಅಂತೂ ಡೈಲಿ ನೀವು ಸೊಪ್ಪು ಕೊಡಿ, ಆಮೇಲೆ ಕ್ಯಾರೆಟು ಬೀಟ್ರೋಟ್ ಕೊಡಿ. ಎಲ್ಲ ನೀವೇನು ಪಥ್ಯ ಕೊಟ್ಟರು ಅದ್ರ ಜೊತೆಗೆ ಕ್ಯಾರೆಟು ಬೀಟ್ರೋಟ್ ಮಾತ್ರ ಖಂಡಿತ ಕೊಡಿ. ಆವಾಗ ಅವ್ರಿಗೆ ಸ್ವಲ್ಪ ರಿಕವರಿ ಆಗೋದು. ಅವರು ಆವಾಗ ಇದಾದ್ರೆ ಅವ್ರಿಗೆ ಎಷ್ಟೊಂದು ಬ್ಲಡ್ ಎಲ್ಲ ಲಾಸ್ ಆಗಿರುತ್ತೆ, ತುಂಬ ಅವ್ರಿಗೆ ಸಫರ್ ಮಾಡ್ತಾರೆ. ಡೈಲಿ ಕೊಡಿ. ಸ್ಟಾರ್ಟಿಂಗ್ 1 ತಿಂಗಳು ಕೊಡಬೇಡಿ. 1 ತಿಂಗಳು ಬಂದುಬಿಟ್ಟು ಅವ್ರಿಗೆ ಪಥ್ಯದಲ್ಲೇ ಇರಲಿ, ಬರೀ ರವೆ ಗಂಜಿ ಬ್ರೆಡ್ಡು ತಿನ್ನಲಿ. ಆಮೇಲೆ ಬಂದುಬಿಟ್ಟು ಊಟ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಕೊಡ್ತೀರೋ ಆವಾಗ ಡೈಲಿ ಕಂಪಲ್ಸರಿ ಬೀಟ್ರೋಟು, ಕ್ಯಾರೆಟು, ಒಂದು ದಿವಸ ಬೀಟ್ರೋಟ್ ಮಾಡಿ, ಒಂದು ದಿವಸ ಕ್ಯಾರೆಟ್ ಮಾಡಿ, ಒಂದು ದಿವಸ ಈ ಥರ ಎಲ್ಲ ಮಾಡಿ ಕೊಡ್ತಾಯಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಈ ಬೀಟ್ರೋಟಲ್ಲಿ ಇನ್ನೂ 1-2 ಥರ ಮಾಡ್ಬೋದು. ಒಂದು ಬೀಟ್ರೋಟ್ನ ತುರಿದ್ಬಿಟ್ಟು, ಅದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ. ಬೀಟ್ರೋಟ್ನ ತುರಿದ್ಬಿಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಚ್ಚಿಟ್ಕೊಂಡು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದೇ 1 ಮೆಣಸಿನ್ಕಾಯಿ ಆದರೂ ಹಾಕ್ಬೋದು. ಆಮೇಲೆ
ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆಗೆ ಹಾಕ್ಬಿಡಿ. ಈ ತುರಿದಿಟ್ಟಿರೋ ಅಂತ ಬೀಟ್ರೋಟ್ನು ಏನು ಮಾಡಿ ಅದಕ್ಕೆ ಹಾಕ್ಬಿಡಿ. ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿನ ಉದ್ದುದ ಕಟ್ ಮಾಡಿ, ಯಾಕಂದರೆ ಬಾಯಿಗೆ ಸಿಕ್ಕಿದ್ರೆ ಅದು ಸ್ವೀಟಾಗಿ ಇದಾಗ್ಬಿಡುತ್ತೆ, ಬಾಯಿಗೆ ಸಿಕ್ಕಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಸಣ್ಣ ಉದ್ದುದ ಕಟ್ ಮಾಡಿದ್ರೆ ಎತ್ತಾಕ್ತಾರೆ. ಆ ಖಾರ ಎಷ್ಟು ಬೇಕಾದ್ರೆ ಇಟ್ಕೊಂಡು ವೇಸ್ಟ್ ಆಗುತ್ತೆ. ಆಮೇಲೆ ಅದಕ್ಕೆ ಬೇಕಾದ್ರೆ ತೆಂಗಿನಕಾಯಿ ತುರಿ ಹಾಕ್ಬೋದು, ಬೇಡ ಅಂದರೆ ಬರೀ ಅದಷ್ಟೇ ಹಾಕ್ಬಿಟ್ಟು ಸ್ವಲ್ಪ ಒಂದು ಅದಕ್ಕೆ ನೀರು ಬಂದುಬಿಟ್ಟು ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕು, ಏನು ಜಾಸ್ತಿ ಹಾಕ್ಬೇಕಾಗಿಲ್ಲ. ಅದನ್ನು ಹಾಕ್ಬಿಟ್ಟು ಆ ಥರನೂ ಮಾಡ್ಬೋದು. ಇನ್ನೊಂದು ಥರನೂ ಮಾಡ್ಬೋದು. ಬೀಟ್ರೋಟ್ನ ಸಣ್ಣಗೆ ಹಚ್ಚಿಟ್ಕೊಂಡು ಒಂದಿಷ್ಟು ಪೀಸಾಗಿ ಹಚ್ಚಿಟ್ಕೊಂಡು ಅದನ್ನು ಬಂದುಬಿಟ್ಟು ಉಪ್ಪು, ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಿಸ್ಬಿಡಿ. ಉಪ್ಪು, ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಿಸ್ಬಿಡಿ ಅದನ್ನು. ಆಮೇಲೆ ಆ ನೀರು ಸುಂಡು ಬಿಡುತ್ತಲ್ಲ, ನೀರು ಅದಕ್ಕೊಂದು ಗ್ಲಾಸ್ ನೀರು ಹಾಕಬೇಕು. ಯಾಕಂದರೆ ಸ್ವಲ್ಪ ಪೀಸಾಗಿ ಹಚ್ಕೊಂಡಿರ್ತೀವಲ್ವ, ಆವಾಗ ಬಂದುಬಿಟ್ಟು ಪೀಸಾಗಿ ಹಚ್ಕೊಂಡಿರೋದ್ರಿಂದ ಅದೇನಾಗುತ್ತೆ, ಬೇಯಬೇಕು. ಅದಕ್ಕೋಸ್ಕರನೇ ಬೀಟ್ರೋಟು, ಕ್ಯಾರೆಟು ಎರಡೂ ಹಾಕಿ ಪಲ್ಯ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಬೀಟ್ರೋಟ್ ಹಾಕಿ 2 ಕ್ಯಾರೆಟ್ ಹಾಕಿ ಸಣ್ಣಗೆ ಪೀಸಾಗಿ ಹಚ್ಕೊಂಡ್ಬಿಟ್ಟು ಅದನ್ನು ಪೀಸಾಗಿ ಹಚ್ಕೊಂಡ್ಬಿಟ್ಟು ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು. ಆಮೇಲೆ ಆ ನೀರೆಲ್ಲ ಸುಂಡೋದ್ಮೇಲೆ ಏನು ಮಾಡಿ, ತಿರ್ಗಾ ಬಾಂಡಿಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಪೀಸಸ್ ಕಟ್ ಮಾಡಿ ಇಟ್ಕೊಂಡು ಅದು, ಒಣಮೆಣ್ಸಿನ್ಕಾಯಿ, ಇಲ್ಲದ್ರೆ ಹಸಿಮೆಣ್ಸಿನ್ಕಾಯಿ ಆಪ್ಷನ್ಸ್. ನಿಮಗೆ ಒಣಮೆಣ್ಸಿನ್ಕಾಯಿ ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು, ಇಲ್ಲದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಹಾಕ್ಬಿಟ್ಟು ಆಮೇಲೆ ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಂಬಿಡಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಈ ಬೇಯಿಸಿ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಸಣ್ಣ ಪೀಸಸ್ಸು ಕ್ಯಾರೆಟು, ಬೀಟ್ರೋಟು ಅದನ್ನು ಅದಕ್ಕೆ ಹಾಕ್ಬಿಡಿ. ಬೇಯಿಸೋಗ್ಲೂ ಒಂದು ಸ್ವಲ್ಪ ಉಪ್ಪು ಹಾಕಿರಬೇಕು. ನೋಡ್ಕೊಳ್ಳಿ, ಆ ಬೇಯಿಸೋದ್ರಲ್ಲೇ ಸ್ವಲ್ಪ ಒಂದು ಬಾಯಿಗೆ ಹಾಕಿ ನೋಡಿ. ಅದರಲ್ಲಿ ಉಪ್ಪಿದ್ರೆ ಇದು ಮಾಡೋಕೆ ಒಗ್ಗರಣೆಗೆ ಹಾಕೋ ಉಪ್ಪು ಹಾಕೋದು ಬೇಡ. ಅದರಲ್ಲಿ ಉಪ್ಪು ಕಮ್ಮಿ ಇತ್ತು ಅಂದರೆ ಇದರಲ್ಲಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಹಾಕೊಂಡು ಎಲ್ಲ ತಿರುಗಿಸಿ ಇನ್ನೇನು ಇಳಿಸೋವಾಗ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಇಳಿಸಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಅದೂ ಚೆನ್ನಾಗಿರುತ್ತೆ. ಅದು ಆ ಥರನೂ ಮಾಡ್ಕೊಂಡು ಬೀಟ್ರೋಟಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ. ಆಮೇಲೆ ಇದೇ ಗ್ರೇವಿ ಬಂದುಬಿಟ್ಟು ಇವಾಗ ಏನು ಮಸಾಲೆ ಹಾಕಿದ್ದೀವೋ ಇದು ಬಂದುಬಿಟ್ಟು ಸುವರ್ಣಗೆಡ್ಡೆ, ಕಂದಗಡ್ಡೆ ಅಂತ ಹೇಳ್ತಾರೆ. ಆ ಸುವರ್ಣಗೆಡ್ಡೆಯಲ್ಲೂ ಈ ಥರ ಪಲ್ಯ ಮಾಡ್ಬೋದು. ಸೇಮ್ ಇದೇ ಮಸಾಲೆ, ಇವಾಗ ಏನೇನು ಹಾಕಿದ್ದೀವೋ ಇದೇ ಮಸಾಲೆ ಹಾಕಿ ಸುವರ್ಣಗೆಡ್ಡೆನ ಈ ಥರ ಪೀಸ್ಗಳು ಸ್ವಲ್ಪ ತುಂಬ ಸಣ್ಣ ಪೀಸ್ ಮಾಡಿದ್ರೆ ಅದು ಬೆಂದೋಗ್ಬಿಡುತ್ತೆ. ಒಂದಿಷ್ಟು ಪೀಸ್ ಮಾಡಿಬಿಟ್ಟು ಸುವರ್ಣಗೆಡ್ಡೆನೂ ಇದೇ ಥರ ಮಾಡ್ಬೋದು. ಆಮೇಲೆ ಆಲೂಗಡ್ಡೆಲಿ ಮಾಡ್ಬೋದು. ಇದೇ ಮಸಾಲೆ ಇಟ್ಟು ಆಲೂಗಡ್ಡೆ, ಬಟಾಣಿ ಹಾಕಿ ಮಾಡ್ಬೋದು. ಇದೆಲ್ಲ ಹಾಕಿ ಮಾಡ್ಬೋದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವಯಸ್ಸಿಗೆ ವಾರದಲ್ಲಿ ಅಟ್ಲೀಸ್ಟ್ ಒಂದು 2-3 ದಿವಸ ಆದರೂ ತಿನ್ನಿ ಬೀಟ್ರೋಟು, ಕ್ಯಾರೆಟು. ಎಲ್ಲರೂ ಅಷ್ಟೇ, ಬಾಣಂತಿರು ಅಂತಲ್ಲ, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಇವಾಗ ಮಕ್ಕಳಿಗೆ ಡೈಲಿ ಟಿಫನ್ ಕೊಟ್ಟು ಕಳಿಸ್ಬೇಕು, ಎಲ್ಲ ಪ್ರಾಬ್ಲಮ್ ಅಲ್ವಾ. ಈ ದಿವಸ ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ನಾನು ನನ್ನ ಮಕ್ಳಿಗೆ ತಲೆ ತಿಂತಾ ಇರ್ತೀನಿ, ನೈಟಲ್ಲೆಲ್ಲ ತಲೆ ತಿನ್ನಿವೆ ಅವಾಗ ಟಿಫನ್ ಕಟ್ಟೋವಾಗ. ಏನು ಮಾಡಲಮ್ಮ, ಏನು ಮಾಡಲಿ ಟಿಫನು ಅಂತ ಆ ಥರ ಎಲ್ಲರಿಗೂ ತಲೆ ಕೆಡುತ್ತೆ. ನೈಟಲ್ಲಿ ಈ ತುರಿದಿಟ್ಕೊಂಡು ಬಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೆ, ತುರಿದ್ಬಿಟ್ಟು ಬೀಟ್ರೋಟ್ನ ತುರಿದ್ಬಿಟ್ಟು ಹಸಿಮೆಣಸಿನಕಾಯಿನ ಕುಯ್ದುಬಿಟ್ಟು ಎಲ್ಲ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಚಪಾತಿ ಮಾಡ್ಕೊಡುವಾಗ ಆ ಕಡೆ ತುರಿದು ಹೆಂಗಿದ್ರು ರೆಡಿ ಆಗಿರುತ್ತಲ್ಲ, ಒಗ್ಗರಣೆಗೆ ಹಾಕ್ಬಿಟ್ಟು ಒಗ್ಗರಣೆಗೆಲ್ಲ ಅದೆಲ್ಲ ಹಾಕ್ಬಿಟ್ಟು ಮಾಡಿಬಿಡ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಅದು ಚಪಾತಿಗೆ. ಈ ಥರ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ದೋಸೆಗೆ, ಚಪಾತಿಗೆ. ಆಮೇಲೆ ಇದನ್ನು ಮಾಡಿಬಿಟ್ಟು ವೈಟ್ ರೈಸಲ್ಲಿ ಹಂಗೆ ಕಲಿಸ್ಕೊಂಡೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಸಾಮಾನ್ಯ ಇದು ವೈಟ್ ರೈಸಲ್ಲೇ ಕಲಿಸ್ಕೊಂಡು ತಿನ್ಬಿಡ್ತಾರೆ. ಬೀಟ್ರೋಟ್ ಗ್ರೇವಿ ಚೆನ್ನಾಗಿದೆ. ಇದು ಬೇಕಾದ್ರೆ ಇನ್ನೊಂದು 2-3 ನಿಮ್ಗೆ ಚೆನ್ನಾಗಿ ಬೆಂದಿರಬೇಕು ಅಂದರೆ ಚೆನ್ನಾಗಿ ಒಂದು 2-3 ವಿಸಿಲ್ ಬೇಯಿಸಿ ಬರಕ್ಕೆ ಬಿಡಿ ಕುಕ್ಕರ್ನ. ಬೀಟ್ರೋಟ್ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಮಸಾಲೆ ಚೆನ್ನಾಗಿ ಅದರೊಳಗಡೆ ಇಳಿಯುತ್ತೆ. ಆಮೇಲೆ ಚಪಾತಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಾರ್ನಿಷ್ಗೆ ಕೊತ್ತಂಬರಿ. ಬೀಟ್ರೋಟ್ ಮಸಾಲ ರೆಡಿ. ಇದು ಚಪಾತಿ ಜೊತೆಗೆ ತಿನ್ಬೋದು, ವೈಟ್ ರೈಸ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರ್ತವೆ. ಚಪಾತಿ, ಪೂರಿ, ದೋಸೆ ಇದ್ರ ಜೊತೆಗೆಲ್ಲ ತಿನ್ಬೋದು. ಥ್ಯಾಂಕ್ ಯು. ಎಲ್ಲರೂ ನನ್ನ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೀಗೆ ಒಂದೊಂದು ಐಟಮ್ ಹೇಳ್ಕೊಡ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.